ಪ್ರತಿ ಜೀವನ ಕೂಡ ಒಂದು ಕಥೆ ಪುಸ್ತಕ. ಆ ಕಥೆ ಪುಸ್ತಕದಲ್ಲಿ ಬದುಕಿನ ಎಷ್ಟೋ ಪಾತ್ರಗಳಿರ್ತವೆ. ಶಶಿಕುಮಾರ್ ಬದುಕಿನ ಪುಸ್ತಕದ ಪ್ರತಿ ಪುಟದಲ್ಲೂ ಇದ್ದಿದ್ದು ಅವರ ಅಪ್ಪ. ಅವರಿಗೆ ಕ್ಯಾನ್ಸರ್ ಇದ್ರೂ ಕೂಡ ಮಗನ ಮುಂದೆ ಹೇಳ್ಕೊಳಕ್ಕಾಗದೆ, ಅದನ್ನ ತೋರ್ಸ್ಕೊಳಕ್ಕಾಗದೆ ಅವರ ಸಂತೋಷಕ್ಕಾಗಿ ದುಡಿತಾರೆ. ಅದನ್ನ ಬಚ್ಚಿಟ್ಟು ಇವರ ಡಾನ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಶಶಿ ಅವರು DKDಗೆ ಆಡಿಷನ್ ಕೊಟ್ಟಾಗ ಅವರ ತಂದೆ ಇದ್ರು, ಆದ್ರೆ ಇಲ್ಲಿ ಸೆಲೆಕ್ಟ್ ಆಗಿ ಅವ್ರ ಮೆಡಲ್ ಹಾಕೋ ಟೈಮ್ಗೆ ದೇವರು ಅವ್ರನ್ನ ಕರ್ಕೊಂಡ್ಬಿಟ್ಟಿದ್ರು. ಆದ್ರೆ ಅವರು ಆ ಮೆಡಲ್ ರೂಪದಲ್ಲಿ ಬಂದು ಇವರ ಕೊರಳಿಗೆ ಸೇರ್ತಾರೆ. ನಿಮ್ಮ ಗೆಲುವಿನಲ್ಲಿ, ನಿಮ್ಮ ನಗುವಿನಲ್ಲಿ, ನಿಮ್ಮ ಪವರ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಮ ತಂದೆ ಯಾವಾಗ್ಲೂ ಇರ್ತಾರೆ ಶಶಿ. ಓಕೆ ಅರ್ಜುನ್ ಸರ್, ಈ ಕ್ಷಣ ನಿಮ್ಮ ಮಾತು. ನನಗೆ ಪರ್ಸನಲ್ ಆಗಿ ಕೇಳಿದ್ರೆ ನಾನು ಈ ಒಂದು ಆ್ಯಕ್ಟ್ನ ಜಡ್ಜ್ ಮಾಡೋಕ್ಕೆ ಇಷ್ಟಪಡಲ್ಲ ಮೇಡಮ್. ಯಾಕಂದರೆ ತಂದೆನ ಕಳ್ಕೊಂಡ್ರೆ ಏನು ಪೇನ್ ಅನ್ನೋದಿದೆಯಲ್ಲ, ಅದನ್ನು ಒಂದು ಆರ್ಟ್ ಮೂಲಕ ಇವ್ರು ಹೇಳಬೇಕಾದ್ರೆ ಅವ್ರ ಡ್ಯಾನ್ಸರ್ ಅನ್ನೋದು ಮರ್ತೋಗಿದ್ರು. ಅವ್ರ ತಂದೆಗೋಸ್ಕರ ಮಾತ್ರ ಶಶಿಕುಮಾರ್ ಇವ್ರು ಡ್ಯಾನ್ಸ್ ಮಾಡಿದ್ದು ನನ್ನ ಕಣ್ಣಿಗೆ ಕಾಣಿಸ್ತು, ಬೇರೆ ಏನು ಕಾಣಿಸಿಲ್ಲ. ಯಾರನ್ನಾದ್ರೂ ಕಳ್ಕೋತೀವಲ್ಲ, ಅದು ತಂದೆನೋ ಅಥವಾ ನಮ್ಗೆ ಭಾಳ ಬೇಕಾದವರು, ಆ ಟೈಮಲ್ಲಿ ಏನಾದರೂ ಕೆಲವು ಗಿಲ್ಟ್ ಮನ್ಸಲ್ಲಿ ಉಳ್ಕೊಂಬಿಟ್ರೆ ಈ ಶೌಟ್ ಆಚೆ ಬಂದ್ಬಿಡುತ್ತೆ. ಈ ಕಿರ್ಚಾಟ ಬರೋದೇ ಅದರಿಂದ, ಸುಮ್ಮನೆ ಅದು ಬರೋದಿಲ್ಲ. ಏನೋ ಒಂದು ಗಿಲ್ಟ್ ಒಳಗಡೆ ಕಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅಯ್ಯೋ ನಾನು ಇದು ಮಾಡ್ಬೋದಿತ್ತು, ಇದು ಮಾಡೋಕ್ಕಾಗಿಲ್ಲ, ಅಯ್ಯೋ ಇವ್ರು ಇದ್ದಾಗ ಹಿಂಗಿತ್ತು, ಹಿಂಗೆ ಮಾಡೋಕ್ಕಾಗಿಲ್ಲ, ಇಂಥದ್ದೆಲ್ಲ ತಲೆಯಲ್ಲಿದ್ದಾಗ ಈ ಕಿರ್ಚಾಟ ಆಚೆ ಬರುತ್ತೆ ಮೇಡಮ್. ಐ ಕ್ಯಾನ್ ಫೀಲ್ ವಾಟ್ ಶಶಿಕುಮಾರ್ ಇಸ್ ಫೀಲಿಂಗ್ ಆ್ಯಂಡ್ ಐ ಲವ್ ಯು, ವಿ ಆರ್ ದೇರ್ ವಿತ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಶಶಿ ಮತ್ತೆ ಶಿವಾನಿ ತುಂಬಾ ಚೆನ್ನಾಗಿತ್ತಪ್ಪ ಈ ಸ್ಟೋರಿ ಟೆಲ್ಲಿಂಗ್ ಅನ್ನೋ ರೌಂಡಲ್ಲಿ. ನನ್ನ ಕಥೆ, ನನ್ನ ಮನೆ ಕಥೆ, ನನ್ನ ಬದುಕಿನ ಕಥೆನ ಒಂದು ಮುಂದಿಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಧೈರ್ಯ ಬೇಕಾಗುತ್ತೆ. ಅಂದರೆ ನಿನಗೆ ಹಿಂಜರಿಕೆ ಅನ್ನೋದಿಲ್ಲ. ಐ ಡೋಂಟ್ ನೀಡ್ ಟು ಶೈ ಅವೇ, ಇಟ್ಸ್ ಓಕೆ, ಐ ಟಾಕ್ ಅಬೌಟ್ ಮೈ ಫಾದರ್. ಅಂದರೆ ನಿಮ್ಮಿಬ್ಬರ ಕಾಂಬಿನೇಷನ್ ಇದ್ದಷ್ಟು ಹೊತ್ತು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶಿವಾನಿ ವಾಸ್ ಲೈಕ್ ಅ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ ಎಷ್ಟು ನೀಟಾಗಿ ನಿನ್ನ ಜೊತೆ ಹೊಂದ್ಕೊಂಡು ಸಿಂಕ್ರನೈಸ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಶಿವಾನಿ, ನಿಮಗೆ ಸಾಥ್ ಕೊಟ್ಟಂತ ಶಿವಾನಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ನಿಮಗೆ ನಿಮ್ಮ ಕಥೆಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರಕ್ಷಿತಾ ಮ್ಯಾಮ್. ಶಶಿಗೆ ನೋಡಿದಾಗೆಲ್ಲ ಐ ಆಲ್ವೇಸ್ ಫೀಲ್ ಒನ್ ಪೇನ್ ಇದೆ ಅವನಲ್ಲಿ ಅಂತ. ವೆನೆವರ್ ಹಿ ಡಾನ್ಸಸ್, ಅಪ್ಪನ ಬಗ್ಗೆ ಮಾತಾಡಿದಾಗೆಲ್ಲ ದೇರ್ ಇಸ್ ಒನ್ ಪೇನ್ ಟು ಹಿಮ್. ಅದನ್ನ ಇಟ್ಕೊಂಡು ಮಾತಾಡೋದೇ ತುಂಬ ಕಷ್ಟ ಇದೆ ಅವನು, ಎಸ್ಪೆಷಲಿ ಇಂಥ ಮಾತುಗಳು ಅಬೌಟ್ ಯುವರ್ ಫಾದರ್, ಅಬೌಟ್ ಯುವರ್ ಮದರ್. ಚಿಕ್ಕ ವಿಚಾರಕ್ಕೆ ವಿ ಆಲ್ ಗೆಟ್ ವೆರಿ ಇಮೋಷ್ನಲ್, ಬಟ್ ಟು ಡಾನ್ಸ್ ಅಬೌಟ್ ಇಟ್, ಟು ಟಾಕ್ ಅಬೌಟ್ ಇಟ್ ಸೋ ಓಪನ್ಲಿ, ಒಂದು ಧೈರ್ಯ ಬೇಕು. ಆ ಧೈರ್ಯ ಖಂಡಿತ ಇವತ್ತು ಮೆಚ್ಚಬೇಕಪ್ಪ. ಐ ಥಿಂಕ್ ದ್ಯಾಟ್ ಈಸ್ ಸಮಥಿಂಗ್ ಐ ರಿಯಲಿ ಅಪ್ರಿಷಿಯೇಟ್ ಅಬೌಟ್ ಯು ಶಶಿ. ಜಸ್ಟ್ ದ್ಯಾಟ್ ನಾನು ಐ ಫೀಲ್ ದಟ್ ವೆನ್ ಸಚ್ ಪರ್ಫಾರ್ಮೆನ್ಸ್, ಸ್ಪೆಷಲಿ ಯಾವುದು ನಮಗೆ ಪರ್ಸ್ನಲ್ ಆಗಿ ಇಮೋಷನಲ್ ಆಗಿ ಕನೆಕ್ಟ್ ಆಗುತ್ತಿದೆ ಅಲ್ಲ, ವಿ ಕೆನಾಟ್ ಓಪನ್ಲಿ ಗಿವ್ ಸ್ಕೋರ್ಸ್ ಟು ಇಟ್. ಇಟ್ಸ್ ಅನ್ ಇನ್ಸಲ್ಟ್ ಅನ್ಸುತ್ತೆ ನನಗೆ. ವಿ ಕಾಂಟ್ ಇನ್ಸಲ್ಟ್ ಎನಿಬಡಿ ಲೈಕ್ ದ್ಯಾಟ್. ಸೊ ಐ ಫೀಲ್ ದಟ್ ಆಸ್ ಜಡ್ಜಸ್ ವಿಲ್ ಕೀಪ್ ದ ಸ್ಕೋರ್ ಸೀಕ್ರೆಟ್ ಫಾರ್ ದಿಸ್. ಆಮೇಲೆ ಹೋಗಿ ನೀವು ತಿಳ್ಕೊಬೋದು. ವಿ ಆಲ್ ವಾಂಟ್ ಟು ರೆಸ್ಪೆಕ್ಟ್ ಯುವರ್ ಫೀಲಿಂಗ್ ಶಶಿ. ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಥಿಂಗ್ ಟು ಡೂ. ವೆನೆವರ್ ಯು ಆರ್ ಸ್ಲೀಪಿಂಗ್, ಲೈಕ್ ನಾನು ಅಪ್ಪಾಜಿಗೆ ನೆನೆಸ್ಕೊಂಡಾಗ ಅಥವಾ ನಮ್ಮ ಅಜ್ಜಿ, ನಮ್ಮ ಅಮ್ಮನ ನೆನೆಸ್ಕೊಂಡಾಗ, ವೆನೆವರ್ ಐ ಸ್ಲೀಪ್ ಐ ಆಲ್ವೇಸ್ ಹೋಲ್ಡ್ ದ ಹ್ಯಾಂಡ್ ಲೈಕ್ ದಿಸ್, saying that they're right next to me. So always remember he's holding your hand right next to you and be strong, okay? ಥ್ಯಾಂಕ್ ಯು ಮ್ಯಾಮ್. ಶಿವಣ್ಣ. ತುಂಬ ಚೆನ್ನಾಗಿತ್ತು ಅಮ್ಮ, ಫಸ್ಟ್ ಕ್ಲಾಸ್ ಆಗಿತ್ತು ಶಶಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಯಾಕಂದರೆ ನಾನು ಯಾಕೆ ಎದ್ದು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ, ಸೊ ಇಟ್ಸ್ ದ ರೆಸ್ಪೆಕ್ಟ್ ಫಾರ್ ಯುವರ್ ಫಾದರ್, ದ ವೇ ಹಿ ಹಸ್ ಸರ್ವ್. ನಾವೆಲ್ಲರೂ ಆಫ್ಟರ್ ದಿಸ್ ಒನ್ ವಿ ಸ್ಟುಡ್ ಅಂದರೆ ಇಟ್ಸ್ ಓನ್ಲಿ ದ ರೆಸ್ಪೆಕ್ಟ್. ಯಾಕಂದರೆ ನಿಮ್ಮ ಫಾದರ್ ಅಷ್ಟೊಂದು ಪ್ರೀತಿನ ನೀವು ತೋರಿಸಿರೋದು ಅದು ನಮಗೆಲ್ಲರಿಗೂ ಟಚ್ ಆಯಿತು. ವಿ ಸ್ಟುಡ್. ಒನ್ ಮೋರ್ ಸ್ಪೆಷಲ್ ಮೆನ್ಷನ್ ಅಬೌಟ್ ಶಿವಾನಿ ಅವರು. ಯಾಕಂದರೆ ಅವರು ಬೇಡ ಅನ್ಬೋದಾಗಿತ್ತು, ಇಲ್ಲ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದ್ರೆ ಫಿನಿಶ್ ಅಲ್ಲ, ಬೇರೆ ಏನಾರು ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ಶಿ ರೆಸ್ಪೆಕ್ಟೆಡ್ ಹಿಸ್ ಫೀಲಿಂಗ್ಸ್. ಪೇರ್ ಅಂದರೆ ಅದೇನೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು. ಶಿ ಅಂಡರ್ಸ್ಟೂಡ್ ಆ್ಯಂಡ್ ಶಿ ಡಿಡ್ ಫಾರ್ ದಟ್. ತಂದೆ ನಮಗೂ ಗೊತ್ತಾಗುತ್ತೆ, ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಒಬ್ಬ ಮನುಷ್ಯನ ಜೀವನದಲ್ಲಿ. ನಮಗೂ ಅಷ್ಟೇ. ನಾನು ಯಾವಲ್ಲ ಅವ್ರು ಇಲ್ಲ ಅಂತ ಅನ್ಕೊಳ್ಳಲ್ಲ, ಇದಾರೆ ಅಂತಲೇ ಅನ್ಕೋತೀನಿ. ಯಾಕಂದ್ರೆ ಎಲ್ಲಿವರೆಗೂ ನಮ್ಮ ಜೀವ ಇರುತ್ತೆ, ನಮ್ಮ ಪಕ್ಕದಲ್ಲಿ ಅವ್ರ ಹೆಸರು ಇದ್ದೇ ಇರುತ್ತೆ. ಶಿವ ಪಕ್ಕದಲ್ಲಿ ರಾಜ್ಕುಮಾರ್ ಇರಲೇಬೇಕಲ್ಲ, ಅವಾಗಲೇ ಶಿವರಾಜ್ಕುಮಾರ್ ಆಗೋದು, ಇಲ್ಲಾಂದ್ರೆ ಇಲ್ಲ. ಶಶಿ, ನಿಮ್ಮ ಫಾದರ್ ಹೆಸರೇನು? ನಿಮ್ಮ ಹೆಸರೇನು? ಕಂಪ್ಲೀಟ್ ಹೆಸರು? ಶಶಿಕುಮಾರ್ ಶೇಖರ್ ಶೆಟ್ಟಿ. ನೀವು ಎಲ್ಲಿವರೆಗೂ ಇರ್ತೀರ ಅಲ್ಲಿವರೆಗೂ ನಿಮ್ಮ ತಂದೆ ಜೊತೆಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಬಟ್ ಒಂದೊಂದ್ಸತಿ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದ ಎಮೋಷನ್ಸ್. ಸೊ ಅದನ್ನು ನಾವು ಬೇರೆ ರೀತಿಯಲ್ಲಿ ಡ್ಯಾನ್ಸ್ ಫಾರ್ಮ್ಲಿ ತೋರಿಸಿದ್ದೀರ ಅಷ್ಟೇ ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೈಯಲ್ಲಿರೋ ಟ್ಯಾಟೂ ಯಾರ್ದು ಶಶಿ? ಅದು
ಏನಿದು? ಮೈ ಲೈಫ್ ಇಸ್ ಮೈ ಮಾಮ್ ಅಂತ ಹೇಳಿದ್ರ. ಸೊ ನಿಮ್ಮ ತಾಯಿ ಬಗ್ಗೆ ಮಾತಾಡಿದ್ರ. ಬಹುಶಃ ಇವತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ತಾಯಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರಲ್ಲ. ಸೊ ಅಮ್ಮನ ಬಗ್ಗೆ ಮಾತಾಡೋದಾದ್ರೆ ಏನಾದ್ರು ಮಾತಾಡಿ. ಅಮ್ಮ, ಇದು ಡಾನ್ಸ್ ನಾನು ನಿನಗೋಸ್ಕರ ಮಾಡಿದ್ದೀನಿ. ನನ್ನ ಅಮ್ಮ ತುಂಬ ಕಷ್ಟ ಮಾಡಿದ್ದಾರೆ, ತುಂಬ. ಐ ಥಿಂಕ್ ನನ್ನ ಅಪ್ಪನ ಇದು ರಿಯಲ್ ಸ್ಟೋರಿ. ಪಾಂಟಪುರಿ ಹೋದ್ಮೇಲೆ ಅಮ್ಮ ಬೇರೆ ಮನೆಗೆ ಹೋಗಿ ಪಾತ್ರೆ ತೊಳೆಯೋದು, ನಮಗೆ ಸ್ಟಡಿ, ಅವರು ಸಾಕು. ನನ್ನ ಅಮ್ಮ ಮಾತ್ರ ಅಮ್ಮ ಅಲ್ಲ, ಐ ಥಿಂಕ್ ಶಿ ಈಸ್ ಸೂಪರ್ ಪವರ್ಸ್. ಬಿಕಾಸ್ ಅವಳು ನನಗೋಸ್ಕರ ತುಂಬ ಮಾಡಿದ್ದಾರೆ, ತುಂಬ. ಎಷ್ಟು ಹೇಳಿದ್ರೆ ಸಾಕಲ್ಲ. ಅಮ್ಮ, ನಾನು ಇಲ್ಲಿ ನಿಂತಿದ್ದೀನಿ ನಿನ್ನಗೋಸ್ಕರ, ಪಪ್ಪಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ. ಮಂಜು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಇದೇ ಆ್ಯಕ್ಟ್ ತೋರಿಸ್ಲಿಕ್ಕೆ ಸಾಧ್ಯ ಆಗಿತ್ತು. ಅದೇ ಥ್ಯಾಂಕ್ ಯು ಸೋ ಮಚ್ ಮಂಜು ಮಾಸ್ಟರ್. ನಾನು ಸ್ಟಾರ್ಟಿಂಗಿಂದ ತುಂಬ ಇಮೋಷ್ನಲ್ ಆಗ್ತಾ ಇದ್ರು. ಮಂಜು ಮಾಸ್ಟರ್ ಹೇಳಿದ್ರಿ ಸ್ಟಾರ್ಟಿಂಗ್ ಎಲ್ಲ ಇಮೋಷ್ನಲ್ ಆಗಬೇಡ. ಮಂಜು ಮಾಸ್ಟರ್ ತುಂಬ ಸಪೋರ್ಟ್ ಮಾಡಿದ್ರಿ. ಆದರೆ ಶಿವಾನಿಲಿ ತುಂಬ ಸಪೋರ್ಟ್ ಮಾಡಿದ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್ ಶಿವಾನಿ. ಈ ಮಮತೆಯ ಸಾಕಾರ ಮೂರ್ತಿ ಅವರ ತಾಯಿಗೆ ನಮ್ಮ ವೇದಿಕೆಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕೆಲವು ಭಾವನೆಗಳನ್ನು ನಾವು ಅಳಿಯೋದಕ್ಕೆ ಆಗೋದಿಲ್ಲ. ಬಹುಶಃ ಆ ಭಾವನೆಗಳನ್ನು ಹರಿಯೋದಕ್ಕೆ ಬಿಟ್ಬಿಡ್ಬೇಕಷ್ಟೆ. ಈ ಕ್ಷಣ ಅಂತ ಒಂದು ಕ್ಷಣ. ಆದರೆ ಇಲ್ಲಿರೋರೆಲ್ಲರಿಗೂ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಈ ಮೂಮೆಂಟ್ ಶಶಿಗೆ ಅಂತ ಹೇಳಿ. ಅಮ್ಮ, ಏನಾದರೂ ಮಾತಾಡ್ತೀರಾ ಮಗನ ಬಗ್ಗೆ, ಶಶಿ ಬಗ್ಗೆ? ಶಶಿ ತುಂಬ ಕಷ್ಟಪಟ್ಟಿದ್ದಾನೆ. 10-15 ವರ್ಷದಿಂದ ಇದೇ ಕೆಲಸದಲ್ಲಿದ್ದಾನೆ ಅವನು. ಅಮ್ಮ ಯಾರು ಹೇಳಿದ್ರೆ ಬೇರೆ ಕೆಲಸ ನೋಡಮ್ಮ ಅಂತ ಹೇಳಿದರೆ ನಾನು ಇಲ್ಲ, ಇದೇ ಕೆಲಸದಲ್ಲಿ ಇದರಲ್ಲೇ ಮುಂದೆ ಬಂದರೆ ಬರಬೇಕು, ಇಲ್ಲದಿದ್ರೆ ನಾನು ಏನೂ ಮಾಡೋದಿಲ್ಲ ಅಂತೇಳಿ 15 ವರ್ಷದಿಂದ ಇದೇ ಕಷ್ಟಪಡ್ತಾ ಇದ್ದಾನೆ. ಅಪ್ಪನಿಗಾಗಿ ತುಂಬ ಕಷ್ಟಪಟ್ಟ. ಅಂದರೆ ನಮಗೆ ಉಳ್ಕೊಳ್ಸ್ಕೊಳ್ಳಿ ಆಗಲಿಲ್ಲ. ಎಲ್ಲರೂ ನಿಮ್ಮಿಂದ ನನ್ನ ಮಗನ ಭವಿಷ್ಯ ನಿಮ್ಮ ಕೈಲಿದೆ. ಇನ್ನು ಮುಂದೆ ನಾನು ಏನೂ ಹೇಳೋಕ್ಕಾಗೋದಿಲ್ಲ. ರಿಲ್ಯಾಕ್ಸ್. ಅಷ್ಟು ಜನ, ಸಾವಿರಾರು ಜನ ಆಡಿಷನ್ ಮಾಡೋದ್ರಲ್ಲಿ ಶಶಿ ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ರೆ ಅದು ನಿಮ್ಮ ಆಶೀರ್ವಾದ, ಅವರ ತಂದೆ ಆಶೀರ್ವಾದ. ಆಮೇಲೆ ನಿಮ್ಮ ಜೀವನದಲ್ಲಿ ಶಶಿ ಇವ್ರಿಗಿಂತ ದೊಡ್ಡ ಶಕ್ತಿ ಬೇಕಾ ನಿಮ್ಗೆ? ಇನ್ಮೇಲೆ ತಾಯಿನೂ ಅವರೇ, ತಂದೆನೂ ಅವರೇ. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಓಕೆನಾ? ನೋಡು, ಸ್ವೀಟ್ ತಗೊಂಬಂದಿದ್ದಾರೆ ಅಮ್ಮ. ಪ್ರೀತಿಯಿಂದ ಒಂದು ಸ್ವೀಟ್ ತಿನ್ನಿಸಿ ಶಶಿಗೆ.